ಧರಣಿಮಯೀಂ ತರಣಿಮಯೀಂ ಪವನಮಯೀಂ ಗಗನದಘನ ಹೋತ್ರಮಯೀಂ ಅಂಬುಮಯೀಂ ಇಂದುಮಯೀಂ ಅಂಬಾಮನುಕಂಪ ಮಾದಿಮಾಮೀಕ್ಷೆ. ವ್ಯಾಸ ಮಹರ್ಷಿಗಳು ಹೇಳಿದ ಅಮ್ಮನ ಚರಿತ್ರೆಯನ್ನು ಕೇಳಿ ಜನಮೇಜಯನಿಗೆ ಜಗನ್ಮಾತೆಯಲ್ಲಿ ನಿಶ್ಚಲವಾದ ಭಕ್ತಿ ಉಂಟಾಯಿತು. ಆಗ ಅವನಿಗೆ ದೇವಿ ನವರಾತ್ರಿಯನ್ನು ಶರದೃತುವಿನಲ್ಲಿ ಮಾತ್ರವೇ ಯಾಕೆ ಆಚರಣೆ ಮಾಡಬೇಕು, ಅದರಿಂದ ಸಿಗುವ ಫಲ ಏನು ಅನ್ನುವ ವಿಷಯಗಳನ್ನು ತಿಳ್ಕೊಳ್ಬೇಕು ಅನ್ನಿಸ್ತು. ಕೂಡಲೇ ವ್ಯಾಸರನ್ನು ಕುರಿತು, ಓ ಮಹರ್ಷಿ, ನನಗೆ ದೇವಿ ನವರಾತ್ರಿ ವ್ರತದ ಬಗ್ಗೆ ಹೇಳಿ ಅಂತ ಪ್ರಾರ್ಥನೆ ಮಾಡ್ತಾನೆ. ಆಗ ವ್ಯಾಸರು ಹೀಗೆ ಹೇಳ್ತಾರೆ, ಓ ಜನಮೇಜಯ, ಅಮ್ಮನವರನ್ನು ಕೇವಲ ಶರತ್ಕಾಲದಲ್ಲಿ ಮಾತ್ರವೇ ಅಲ್ಲ, ವಸಂತಕಾಲದಲ್ಲೂ ಪೂಜಿಸಬೇಕು. ಯಾಕೆಂದರೆ ವಸಂತಕಾಲ ಶರತ್ಕಾಲ ಇವೆರಡೂ ಯಮಧರ್ಮರಾಜನ ಎರಡು ಕೋರೆ ಹಲ್ಲುಗಳಿದ್ದ ಹಾಗೆ. ಅಂದರೆ ಈ ಎರಡು ಮಾಸಗಳಲ್ಲೂ ಜನರಿಗೆ ಭೀಕರ ಸಂಕಟಗಳು ಉಂಟಾಗುತ್ತವೆ. ಪ್ರಜೆಗಳನ್ನು ರೋಗಗಳ ಪೀಡಿಸುತ್ತವೆ. ಅತಿ ಘೋರಗಳು ನಡೆದು ನಾಶ ಉಂಟಾಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಆದ್ದರಿಂದ ದೇವಿ ನವರಾತ್ರಿ ವ್ರತವನ್ನು ವಸಂತ ಋತುವಿನಲ್ಲಿ ಆಚರಿಸಬೇಕು, ಶರದ್ ಋತುವಿನಲ್ಲೂ ಆಚರಿಸಬೇಕು. ತಸ್ಮಾತ್ ತತ್ರ ಪ್ರಕರ್ತವ್ಯಂ ಚಂಡಿಕಾ ಪೂಜನಂ ಬುಧೈಹಿ. ಈ ಎರಡು ಕಾಲದಲ್ಲೂ ಪರಮೇಶ್ವರಿಯನ್ನು ಆರಾಧಿಸಿದರೆ ಪ್ರಜೆಗಳು ಕ್ಷೇಮವಾಗಿರ್ತಾರೆ. ಈ ದಿನಗಳು ಅಮ್ಮನವರಿಗೆ ಬಹಳ ಇಷ್ಟವಾದ ದಿನಗಳು. ಈ ದಿನಗಳಲ್ಲಿ ಪರದೇವತೆಯನ್ನು ಪೂಜಿಸಿದವರಿಗೆ ರೋಗಗಳ ಭಯ ಇರುವುದಿಲ್ಲ, ಮೃತ್ಯು ಭಯ ಇರಲ್ಲ. ಅದಕ್ಕೆ ಬದಲಾಗಿ ಸಕಲ ಸಂಪತ್ತುಗಳೂ ಲಭಿಸುತ್ತವೆ, ಶುಭ ಉಂಟಾಗುತ್ತೆ. ಆದ್ದರಿಂದ ನವರಾತ್ರಿಯನ್ನು ಅತ್ಯಂತ ವೈಭವದಿಂದ ಆಚರಿಸಬೇಕು. ಈ 2 ತಿಂಗಳಲ್ಲೂ ಪಾಡ್ಯಮಿಯಿಂದ 9 ದಿನಗಳ ಕಾಲ ಪರಮೇಶ್ವರಿಯನ್ನು ಆರಾಧನೆ ಮಾಡಬೇಕು. ಹಾಗೆ ಆಚರಿಸುವವರು ಹಿಂದಿನ ದಿನವೇ, ಅಂದರೆ ಅಮಾವಾಸ್ಯೆಯ ದಿನವೇ ಪೂಜಾ ದ್ರವ್ಯಗಳನ್ನು ಸಿದ್ಧಪಡಿಸಿಕೊಳ್ಳಬೇಕು. ಒಪ್ಪತ್ತೇ ಆಹಾರ ಸೇವಿಸಬೇಕು. ಒಂದು ಸಮಪ್ರದೇಶದಲ್ಲಿ ಸುಂದರವಾದ ವೇದಿಕೆಯನ್ನು ನಿರ್ಮಿಸಬೇಕು. ಅದರ ಉದ್ದ 16 ಗೇಣು, ಅಗಲ 16 ಗೇಣುಗಳಿರಬೇಕು. ಅದಕ್ಕೆ ಧ್ವಜಸ್ತಂಭವನ್ನು ಸ್ಥಾಪಿಸಬೇಕು. ಮಂಟಪವನ್ನು ಕೆಮ್ಮಣ್ಣು ಮಿಶ್ರಿತ ಸಗಣಿಯಿಂದ ಸಾರಿಸಬೇಕು. ಆಮೇಲೆ ರಂಗೋಲಿ ಹಾಕಬೇಕು. ಆ ವೇದಿಕೆಯ ಮಧ್ಯದಲ್ಲಿ ಒಂದು ಪೀಠವನ್ನು ನಿರ್ಮಿಸಬೇಕು. ಅದು ಒಂದು ಗೇಣಷ್ಟು ಎತ್ತರ ಇರಬೇಕು. ಅದನ್ನು ತೋರಣಗಳಿಂದ ಅಲಂಕರಿಸಬೇಕು. ಅನಂತರ ವೇದ ಪಂಡಿತರು ನಿಯಮನಿಷ್ಠೆಯಿಂದ ಕೂಡಿರುವ ವಿಪ್ರರನ್ನು ಕರೆಸಬೇಕು. ಪಾಡ್ಯಮಿ ದಿನ ಬೆಳಗಿನ ಜಾವದಲ್ಲೇ ನದಿ ಸ್ನಾನ ಅಥವಾ ಬಾವಿ ಸ್ನಾನ ಮಾಡಬೇಕು. ನಂತರ ಸಂಧ್ಯಾವಂದನಾದ ನಿತ್ಯ ಕರ್ಮಗಳನ್ನು ಮಾಡಬೇಕು. ಆಮೇಲೆ ಅಮ್ಮನವರ ಅರ್ಚನೆಗೋಸ್ಕರ ನಿಯೋಜಿಸಿಕೊಂಡ ವಿಪ್ರರನ್ನು ಗೌರವಿಸಬೇಕು. ಶಕ್ತಿಗೆ ತಕ್ಕಂಥವರಿಗೆ ವಸ್ತ್ರ ಆಭರಣಗಳನ್ನು ಕೊಡಬೇಕು. ದೇವಿ ಪೂಜೆಯಲ್ಲಿ ಜಿಪುಣತನ ಸರಿಯಿಲ್ಲ. ಇರುವುದನ್ನು ಮುಚ್ಚಿಟ್ಟುಕೊಳ್ಳಲೂಬಾರದು. ಹಾಗಂತ ಇಲ್ಲದ ಬಡಾಯಿ ಕೂಡ ಕೊಚ್ಕೋಬಾರ್ದು. ಯಥಾಶಕ್ತಿ ಹಣವನ್ನು ಖರ್ಚು ಮಾಡಬೇಕು. ಪೂಜಾ ಸಮಯದಲ್ಲಿ ಭಗವತಿಯ ಮೂಲ ಮಂತ್ರವನ್ನು ಜಪಿಸಕ್ಕೆ 9 ಮಂದಿ ವಿಪ್ರರು ಅಥವಾ 5 ಮಂದಿ ಅಥವಾ 3 ಇಲ್ಲವೇ ಒಬ್ಬರನ್ನಾದರೂ ಏರ್ಪಾಡು ಮಾಡಬೇಕು. ದೇವಿ ಮಂತ್ರ ಪಾರಾಯಣಕ್ಕೆ ಒಬ್ಬರನ್ನು ನೇಮಿಸಿಕೊಳ್ಳಬೇಕು. ದೇವಿ ಪೂಜೆಯಲ್ಲಿ ನೇಮಿಸಿಕೊಂಡ ಪಂಡಿತರು ಶಾಂತ ಸ್ವಭಾವದಿಂದ ಕೂಡಿರುವವರಾಗಿರಬೇಕು. ವೇದವನ್ನು ಕಲಿತಿರಬೇಕು. ಅಂಥವರನ್ನೇ ನೇಮಿಸಿಕೊಳ್ಳಬೇಕು. ನಂತರ ವೇದ ಮಂತ್ರಗಳನ್ನು, ಶುಭ ಕೋರುವ ಮಂತ್ರಗಳನ್ನು ಹೇಳ್ತಾ ವೇದಿಕೆ ಮೇಲೆ ಸಿಂಹಾಸನವನ್ನು ಇಡಬೇಕು. ಇದರಲ್ಲಿ ಅಮ್ಮನವರನ್ನು ಕೂರಿಸಬೇಕು. ಅಮ್ಮನವರ ಪ್ರತಿಮೆಗೆ 4 ಕೈಗಳಿರಬೇಕು. ಆ ಕೈಗಳಲ್ಲಿ ಶಂಖ, ಚಕ್ರ, ಗದೆ ಮುಂತಾದ ಆಯುಧಗಳಿರಬೇಕು. ಅಮ್ಮನವರ ಪ್ರತಿಮೆಯ ಕತ್ತಿನಲ್ಲಿ
ಮಣಿಹಾರಗಳು, ಆಭರಣಗಳು, ಮುತ್ತಿನ ಹಾರಗಳು ಇರಬೇಕು. ಅಮ್ಮನಿಗೆ ದಿವ್ಯವಾದ ವಸ್ತ್ರವನ್ನು ಉಡಿಸಿರಬೇಕು. ಅಮ್ಮನವರು ಬೆಳಗುತ್ತಾ ಇರಬೇಕು. ಆ ವಿಗ್ರಹ ಶಾಂತ ರೀತಿಯಿಂದ ಕೂಡಿರಬೇಕು. ಕೆಲವರು ಈ ವೇದಿಕೆ ಮೇಲೆ 18 ಭುಜಗಳ ಅಮ್ಮನವರನ್ನು ಇಡ್ತಾರೆ. ವಿಗ್ರಹ ಇಲ್ಲದ ಪಕ್ಷದಲ್ಲಿ ನವಾಕ್ಷರ ಮಂತ್ರದ ಯಂತ್ರವನ್ನು ಪೀಠ ಪೂಜೆಗೆ ಸ್ಥಾಪಿಸಬೇಕು. ಅದರ ಪಕ್ಕದಲ್ಲಿ ಒಂದು ಚಿನ್ನದ ಕಲಶವನ್ನು ಸ್ಥಾಪಿಸಬೇಕು. ಅದರಲ್ಲಿ ಪುಣ್ಯತೀರ್ಥಗಳ ಜಲ, ಹತ್ತಿ, ಆಲ, ಅರಳಿ, ಜುವ್ವಿ, ಮಾವಿನ ಚಿಗುರುಗಳನ್ನು ಇಡಬೇಕು. ಈ ಕಲಶವನ್ನು ಯಂತ್ರದ ಜೊತೆ ಪೂಜಿಸಬೇಕು. 9 ದಿನಗಳು ಮಂಗಳಗೀತೆಗಳು, ಮಂಗಳವಾದ್ಯಗಳು ಮೊಳಗ್ತಾ ಇರಬೇಕು. ನೃತ್ಯ ಸೇವೆ ನಡೀಬೇಕು. ಇನ್ನು ದೀಕ್ಷೆ ಹಿಡಿದವರು ರಾತ್ರಿವರೆಗೆ ಉಪವಾಸವಾಗಿದ್ದು ರಾತ್ರಿ ಫಲಹಾರ ಮಾಡಬೇಕು ಅಥವಾ ಒಂದು ಹೊತ್ತೇ ಊಟ ಮಾಡಬೇಕು. ಈ ನಿಯಮವನ್ನು ಅವರವರ ಶಕ್ತಿಗೆ ತಕ್ಕಂತೆ ಪಾಲಿಸಬಹುದು. ನಂತರ ಅಮ್ಮನವರಿಗೆ ನಿತ್ಯಾರ್ಚನೆ ಮಾಡಬೇಕು. ಹೀಗೆ ಭಕ್ತಿ ಶ್ರದ್ಧೆಗಳಿಂದ ಅಮ್ಮನವರಿಗೆ ಪೂಜೆ ಮಾಡಿದರೆ ಆ ತಾಯಿ ವಿಶೇಷವಾಗಿ ಬೇಡಿದ ಕೋರಿಕೆಗಳನ್ನೆಲ್ಲ ಈಡೇರಿಸ್ತಾಳೆ. 9 ದಿನಗಳು ಪುಷ್ಪಗಳಿಂದ ಅಲಂಕರಿಸಬೇಕು. ಪರಿಮಳ ದ್ರವ್ಯಗಳನ್ನು ಉಪಯೋಗಿಸಬೇಕು. ವಿವಿಧ ರೀತಿಯ ಹಣ್ಣುಗಳು, ಕರೆದ ತಿಂಡಿಗಳನ್ನು ಅಮ್ಮನವರಿಗೆ ನೈವೇದ್ಯ ಮಾಡಬೇಕು. ಅನ್ನದಾನ ಮಾಡಬೇಕು. ಇದನ್ನು ಮಾಡದೆ ಹೋದರೆ ಮಾಡಿದ ವ್ರತವೆಲ್ಲವೂ ವ್ಯರ್ಥವೇ ಆಗುತ್ತೆ. ಈ ವ್ರತ ಮಾಡುವ ಯಜಮಾನ 9 ದಿನಗಳು ಕಠಿಣ ಬ್ರಹ್ಮಚರ್ಯನ್ನು ಪಾಲಿಸಬೇಕು. ನೆಲದ ಮೇಲೆ ಮಲಗಬೇಕು. ಅನಾರೋಗ್ಯ ಇತರ ಕಾರಣಗಳಿದ್ದರೆ ಬಿಸಿ ನೀರಿನಲ್ಲಿ ಸ್ನಾನ ಮಾಡಬಹುದು. ಇಲ್ಲದಿದ್ದರೆ ತಣ್ಣೀರಿನಲ್ಲೇ ಸ್ನಾನ ಮಾಡಬೇಕು. ನಂತರ ಈ 9 ದಿನಗಳು ಕನ್ಯಾಪೂಜೆ ಮಾಡಬೇಕು. ಇದನ್ನೇ ಕುಮಾರಿ ಪೂಜೆ ಅಂತಾರೆ. ಉಪಾಸಕರು ತಮ್ಮ ತಮ್ಮ ಉಪಾಸನೆ ಪ್ರಕಾರ ಇದನ್ನು ಮಾಡ್ತಾರೆ. ಕೆಲವರು 1 ವರ್ಷದ ಶಿಶುವಿನಿಂದ 9 ವರ್ಷದವರೆಗಿನ ಕನ್ಯೆಯವರೆಗೆ ಪೂಜೆ ಮಾಡ್ತಾರೆ. ದೇವಿ ಭಾಗವತ ಪ್ರಕಾರ 2ನೇ ವರ್ಷದಿಂದ 10 ವರ್ಷದವರೆಗೆ ಕನ್ಯೆಯರನ್ನು ಪೂಜಿಸಬೇಕು. 2 ವರ್ಷ ವಯಸ್ಸಿನ ಮಗುವನ್ನು ಕುಮಾರಿ ಅಂತಾರೆ. 3 ವರ್ಷದ ಮಗುವನ್ನು ತ್ರಿಮೂರ್ತಿ ಅಂತಾರೆ. 4 ವರ್ಷದ ಮಗುವನ್ನು ಕಲ್ಯಾಣಿ ಅಂತಾರೆ. 5 ವರ್ಷದ ಮಗುವನ್ನು ರೋಹಿಣಿ ಅಂತಾರೆ. 6 ವರ್ಷದ ಮಗುವನ್ನು ಕಾಳಿಕಾ ಅಂತಾರೆ. 7 ವರ್ಷದ ಬಾಲೆಯನ್ನು ಚಂಡಿಕಾ ಅಂತಾರೆ. 8 ವರ್ಷದ ಕನ್ಯೆಯನ್ನು ಶಾಂಭವಿ ಅಂತಾರೆ. 9 ವರ್ಷದ ಕನ್ಯೆಯನ್ನು ದುರ್ಗಾ ಅಂತಾರೆ. 10 ವರ್ಷದ ಕನ್ಯೆಯನ್ನು ಸುಭದ್ರಾ ಅಂತಾರೆ. ಈ ಕನ್ಯೆಯರನ್ನು ಪೂಜಿಸಿದರೆ ವಿಶೇಷ ಫಲಗಳು ಲಭಿಸುತ್ತವೆ. ಕುಮಾರಿ ಪೂಜಿತಾ ಕುರ್ಯಾತ್ ದುಃಖದಾರಿದ್ರ್ಯನಾಶನಂ ಶತ್ರುಕ್ಷಯಂ ಧನಾಯುಷ್ಯಂ ಬಲವೃದ್ಧಿಂ ಕರೋತಿ ವೈ. 2 ವರ್ಷದ ಮಗುವನ್ನು ಪೂಜಿಸಿದರೆ ದಾರಿದ್ರ್ಯ ದುಃಖಗಳು ನಾಶವಾಗುತ್ತವೆ. ಶತ್ರುಗಳು ನಾಶವಾಗ್ತಾರೆ. ಆಯಸ್ಸು, ಬಲ, ಧನಗಳು ವೃದ್ಧಿಯಾಗುತ್ತವೆ. ತ್ರಿಮೂರ್ತಿಯನ್ನು ಪೂಜಿಸಿದರೆ ಧರ್ಮ, ಅರ್ಥ, ಕಾಮಗಳ ಫಲಗಳು ಉಂಟಾಗುತ್ತವೆ. ಧನಧಾನ್ಯಗಳು, ಪುತ್ರ ಪೌತ್ರರು ಅಭಿವೃದ್ಧಿಯಾಗ್ತಾರೆ. ಕಲ್ಯಾಣಿಯನ್ನು ಪೂಜಿಸಿದರೆ ವಿದ್ಯೆ ಲಭಿಸುತ್ತೆ. ವಿನಯತೆ ಉಂಟಾಗುತ್ತೆ. ರಾಜ್ಯ ಲಭಿಸುತ್ತೆ. ಕಾಳಿಯನ್ನು ಪೂಜಿಸಿದರೆ ಶತ್ರುಗಳು ನಾಶವಾಗ್ತಾರೆ. ಚಂಡಿಕೆಯನ್ನು ಪೂಜಿಸಿದರೆ ಸಂಪತ್ತು ಲಭಿಸುತ್ತೆ. ಶಾಂಭವಿಯನ್ನು ಪೂಜಿಸಿದರೆ ವಿಜಯ ಲಭಿಸುತ್ತೆ. ದುರ್ಗಿಯನ್ನು ಪೂಜಿಸಿದರೆ ಸಕಲ ಶತ್ರುಗಳು ನಾಶವಾಗ್ತಾರೆ. ಸ್ವರ್ಗವು ಲಭಿಸುತ್ತೆ. ರೋಹಿಣಿಯನ್ನು ಪೂಜಿಸಿದರೆ ರೋಗಗಳು ನಾಶವಾಗಿ ಆರೋಗ್ಯ ಲಭಿಸುತ್ತೆ. ಸುಭದ್ರೆಯನ್ನು ಪೂಜಿಸಿದರೆ ಕೋರಿಕೆಗಳೆಲ್ಲವೂ ನೆರವೇರುತ್ತವೆ. ಅಶಕ್ತೋ ನಿಯತಂ ಪೂಜಾಂ ಕರ್ತುಂ ಚೇನ್ನವರಾತ್ರಕೆ ಅಷ್ಟಮ್ಯಾಂಚ ವಿಶೇಷೇಣ ಕರ್ತವ್ಯಂ ಪೂಜನಂ ಸದಾ. ಈ 9 ದಿನಗಳು ದೇವಿ ಪೂಜೆ ಮಾಡೋದಕ್ಕೆ ಸಾಧ್ಯವಾಗದೇ ಇರುವವರು ಅಷ್ಟಮಿ ದಿನ ವಿಶೇಷ ಅರ್ಚನೆಯನ್ನು ಮಾಡಿದರೆ ಸಾಕು. ಯಾಕಂದರೆ ಅದು ಜಗನ್ಮಾತೆ ಹುಟ್ಟಿದ ದಿನ. ಕೋಟ್ಯಾಂತರ ಯೋಗಿನಿ ಮಾತೆಯರೊಂದಿಗೆ ಭದ್ರಕಾಳಿ ಹುಟ್ಟುತ್ತಾಳೆ. ದಕ್ಷಿಣ ಯಾಗವನ್ನು ಧ್ವಂಸ ಮಾಡ್ತಾಳೆ. ಆದ್ದರಿಂದ
ಅಷ್ಟಮಿಯ ದಿನ ಮಾಡುವ ಪೂಜೆ ಬಹಳ ವಿಶೇಷವಾದುದು, ಶ್ರೇಷ್ಠವಾದುದು. ಇನ್ನು ನವರಾತ್ರಿ 8 ದಿನಗಳು ಉಪವಾಸ ಇರುವುದಕ್ಕೆ ಸಾಧ್ಯವಾಗದೇ ಇರುವವರು ಸಪ್ತಮಿ, ಅಷ್ಟಮಿ, ನವಮಿ ಈ 3 ದಿನಗಳು ಉಪವಾಸ ಮಾಡಬಹುದು. ಸಪ್ತಮ್ಯಾಂಚ ತಥಾಷ್ಟಮ್ಯಾಂ ನವಮ್ಯಾಂ ಭಕ್ತಿಭಾವತಃ ತ್ರಿರಾತ್ರಕರಣಾತ್ ಸರ್ವಂ ಫಲಂ ಭವತಿ ಪೂಜನಾತ್. ಈ 3 ದಿನಗಳು ಅತ್ಯಂತ ಪವಿತ್ರವಾದ ದಿನಗಳು. ಈ 3 ದಿನಗಳಲ್ಲಿ ದಿವ್ಯಾರ್ಚನೆ, ಜಪ, ಹೋಮಾದಿಗಳಿಂದ ಅಮ್ಮನವರನ್ನು ತೃಪ್ತಿಪಡಿಸಿದರೆ ಆ ತಾಯಿ ಸಕಲ ವರಗಳನ್ನು ಅನುಗ್ರಹಿಸ್ತಾಳೆ. ಇದು ನವರಾತ್ರಿ ವ್ರತ. ಈ ಉಪದೇಶವನ್ನು ಮನಸ್ಸಿನಲ್ಲಿ ಸ್ಥಿರವಾಗಿಟ್ಟುಕೊಂಡು ಅಮ್ಮನವರನ್ನು ಭಕ್ತಿ ಶ್ರದ್ಧೆಗಳಿಂದ ಪೂಜಿಸಿ ನಿಮ್ಮೆಲ್ಲರಿಗೂ ಆ ದೇವಿಯ ಅನುಗ್ರಹ ಲಭಿಸಲಿ ಅಂತ ಆಶೀರ್ವದಿಸ್ತಾ ಶ್ರೀಮಾತ್ರೇ ನಮಃ. Thank you.